ಅಧ್ಯಕ್ಷರು ಹಾಗೂ ಎಲ್ಲ ಸಮಿತಿಯ ಸದಸ್ಯರಿಗೂ ವಂದಿಸ್ತಾ, ಈಗ ನಮ್ಮ ತಾಲೂಕಲ್ಲಿ ಎಲ್ಲ ಮನೆಗೂ ನಮ್ಮ ಮಾಪಕ ಓದುಗರು ಬಂದು ಎಲ್ಲ ಭೇಟಿ ನೀಡಿ ಈ ಗೃಹ ಜ್ಯೋತಿ ಅರ್ಜಿಗಳನ್ನು ಪರಿಶೀಲನೆ ಮಾಡಿ ಕೆಲವೊಂದು ಅದಕ್ಕೆ ಬೇಕಾಗಿರುವಂಥ ಆಧಾರ್ ನಂಬರ್, ರೇಷನ್ ಕಾರ್ಡ್ ನಂಬರ್ ಮತ್ತು ಮೊಬೈಲ್ ನಂಬರ್, ವೋಟರ್ ಐ ಡಿ ಇತ್ಯಾದಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಈ ಅರ್ಜಿಯಲ್ಲಿ ತುಂಬಿಸಿ ಸೈನ್ ಮಾಡಿ ಕೊಡ್ತಿದ್ದಾರೆ. ಅದನ್ನೆಲ್ಲ ಸದುಪಯೋಗ ಪಡ್ಕೊಂಡು ಈ ಉಚಿತ ವಿದ್ಯುತ್ ಯೋಜನೆಯನ್ನು ಮಾನ್ಯ ಕರ್ನಾಟಕ ಸರ್ಕಾರದಿಂದ ನೀಡಿರುವಂಥ ಈ ಉಚಿತ ವಿದ್ಯುತ್ ಯೋಜನೆಯನ್ನು ಬಳಸ್ಕೋಬೇಕು ಅಂತ ಎಲ್ಲ ಗ್ರಾಹಕರಿಗೂ ಮತ್ತು ನಮ್ಮ ತಾಲೂಕು ಗ್ರಾಹಕರಲ್ಲಿ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್. ನಮಸ್ಕಾರ. ಈ ದಿನ ತಾಲೂಕು ಮಟ್ಟದ ಪಂಚ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಯ ಸಭೆ ಕರೆದಿದ್ದು, ಈ ಸಭೆಯಲ್ಲಿ ಮೊದಲ ಅಂಶ ಪ್ರಮುಖವಾಗಿ ಏನಂದರೆ, ನಮ್ಮ ಕರ್ನಾಟಕ ಸರ್ಕಾರದಿಂದ ಪಂಚ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನಗೊಂಡಿದ್ದು ಈಗಾಗಲೇ ಫಲಾನುಭವಿಗಳು ಇದರ ಲಾಭವನ್ನು ಪಡಿತಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಏನು ಅನರ್ಹರಿದ್ದಾರೋ ಅವ್ರನ್ನ ಈ ಯೋಜನೆಯಿಂದ ಹೊರತುಪಡಿಸಿ ಎಲ್ಲ ಅರ್ಹ ಫಲಾನುಭವಿಗಳಿಗೆ ಈ ಸೌಲಭ್ಯ ದೊರಕಿಸ್ಕೊಡ್ಬೇಕನ್ನೋ ನಿಟ್ಟಿನಲ್ಲಿ ಮತ್ತೆ ನಮ್ಮ ಘನ ಸರ್ಕಾರ ಇವುಗಳಲ್ಲಿ ಏನು ಗೃಹ ಜ್ಯೋತಿ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಆಗಿರ್ಬೋದು, ಇವುಗಳನ್ನ ಪರಿಷ್ಕರಣೆಗೆ ಮತ್ತೊಮ್ಮೆ ಒಳಪಡಿಸಿದ್ದಾರೆ. ಅದರಿಂದಾಗಿ ನಾವು ಈ ಯೋಜನೆಯ ಇದನ್ನು ಪಡಿಬೇಕಾಗಿದ್ದಲ್ಲಿ ಏನು ಈಗ KBನಿಂದ ವಿದ್ಯುತ್ ಇಲಾಖೆನಿಂದ ಫಾರಮ್ಸ್ ಕೊಡ್ತಾ ಇದ್ದಾರೋ ಆ ಫಾರಮಲ್ಲಿ ಕೇಳಿರ್ತಕ್ಕಂಥ ಮಾಹಿತಿಯನ್ನು ನಿಗದಿತ ನಮೂನೆಯಲ್ಲಿ ಭರ್ತಿ ಮಾಡಿಕೊಟ್ಟಲ್ಲಿ ಅವರಿಗೆ ನಮ್ಮ ಸರ್ಕಾರ ಏನು ಈಗಾಗಲೇ ಘೋಷಣೆ ಮಾಡಿದೆಯೋ ಆ ಘೋಷಣೆಯಂತೆ ಅವ್ರಿಗೆ ಸಿಗಬೇಕಾಗಿರ್ತಕ್ಕಂಥ ಇದ್ರದ್ದು ಗೃಹ ಜ್ಯೋತಿ ಸೌಲಭ್ಯನ ಕಲ್ಪಿಸ್ಕೊಡ್ತಾರೆ. ಈ ಫಾರಮಲ್ಲಿ ಇರ್ತಕ್ಕಂಥ ಮಾಹಿತಿನ ನೀವೇನಾದರೂ ತುಂಬದೆ ಹೋದಲ್ಲಿ ಆ ಫಲಾನುಭವಿ ಈ ಸೌಲಭ್ಯದಿಂದ ವಂಚಿತರಾಗ್ತಾರೆ ಅಂತ ಹೇಳಿ ತಿಳಿಸ್ತಾ, ಎಲ್ಲ ಫಲಾನುಭವಿಗಳು ಏನು ಸರ್ಕಾರ ಒದಗಿಸಿದೆಯೋ ಅಥವಾ ನೀಡ್ತಾ ಇದೆಯೋ ಈ ಅರ್ಜಿಯನ್ನು ಫಿಲಪ್ ಮಾಡಿ ಮತ್ತೆ ಆ ಇಲಾಖೆಗೆ ನೀಡಿದಲ್ಲಿ ನಿಮಗೆ ಯಾವುದೇ ಒಂದು ವ್ಯತ್ಯಯ ಉಂಟಾಗದಂತೆ ನೀವು ಅರ್ಹರಾಗಿದ್ದಲ್ಲಿ ನಿಮಗೆ ಈ ಯೋಜನೆಯ ಸೌಲಭ್ಯ ದೊರೆಯುತ್ತೆ. ಥ್ಯಾಂಕ್ ಯು. ನಮಸ್ಕಾರ. ಏನು ಪಂಚ ಗ್ಯಾರಂಟಿಗಳಲ್ಲಿ ಬಹುಮುಖ್ಯವಾದ ಗೃಹ ಜ್ಯೋತಿ ಗ್ಯಾರಂಟಿಯ ಏನು ಪರಿಷ್ಕರಣೆ ಅಥವಾ ಅಪ್ಡೇಟ್ ಅಂತ ಏನು ಮಾಡ್ತಾ ಇದ್ದೀವಿ, ಆ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ನಮ್ಮ ಬೆಸ್ಕಾಂ ಕಡೆಯಿಂದ ರೂಪಿಸಿದ್ದಾರೆ. ಇದರ ವಿಶೇಷತೆ ಏನು ಅಂದರೆ, ಬಹಳಷ್ಟು ಎಲಿಜಿಬಿಲಿಟಿ ಬರ್ತಾರೋ ಅವ್ರು ಕೆಲವರು ವಂಚಿತರಾಗಿದ್ದಾರೆ. ಇನ್ನು ಕೆಲವರು ಯಾರು ಇದರ ಎಲಿಜಿಬಿಲಿಟಿ ಇಲ್ವೋ ಅಂಥವರೆಲ್ಲ ಪಡ್ಕೊತಾ ಇದ್ದಾರೆ. ಸರ್ಕಾರ ಇದನ್ನ ವಿಶೇಷದ ರೀತಿಯಲ್ಲಿ ಗಮನಿಸಿ ಇದನ್ನ ಮತ್ತೊಮ್ಮೆ ಅಪ್ಡೇಟ್ ಮಾಡಿ, ಯಾರು ನಿಜವಾಗ್ಲೂ ಇದರ ಅವಶ್ಯಕತೆ ಇದೆ, ನಿಜವಾಗ್ಲೂ ಫಲಾನುಭವಿಗಳಿದ್ದಾರೆ, ಅವ್ರಿಗೆ ಯಾರಿಗೂ ಕೂಡ ಮಿಸ್ ಆಗಬಾರ್ದು, ಅವ್ರಿಗೆಲ್ರಿಗೂ ಕೂಡ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಡಾಕ್ಯುಮೆಂಟ್ಗಳನ್ನ ತಗೊಂಡು ಅಲ್ಲೇ ನಿಮ್ಮ ಮನೆ ಬಳಿಗೆ ಬರ್ತಾರೆ. ಏನು ಮೀಟರ್ ರೀಡರು ಅಥವಾ ಏನು ಬೆಸ್ಕಾಂನ ಲೈನ್ ಮ್ಯಾನ್ ಇರ್ತಾರೆ, ಜೊತೆಗೆ ನಮ್ಮ ಕಮಿಟಿಯ ಸದಸ್ಯರು ಕೂಡ ಬಂದು ಅಲ್ಲಿ ಏನು ಮಾಹಿತಿ ಬೇಕಿದೆ ಅವ್ರು ತಗೊಂತಾರೆ, ಅಲ್ಲೇ ಆ್ಯಪಲ್ಲಿ ಅಪ್ಡೇಟ್ ಮಾಡ್ತಾರೆ. ಅವ್ರು ಏನು ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ ಅಂದರೆ, ವಿದ್ಯುತ್ ಸರಬರಾಜು ಕಂಪನಿಯ ಹೆಸರು ಎಲ್ಲಿಂದ ಅಂದರೆ, ಈಗ ನಾವು ಇಲ್ಲಿ ಬೆಸ್ಕಾಮಿಂದ ಪಡ್ಕೊತಾ ಇದ್ವಿ, ವಿದ್ಯುತ್ ಬಿಲ್ನ ಅಕೌಂಟ್ ನಂಬರು ಅಥವಾ ಕನ್ಸ್ಯೂಮರ್ ಐ ಡಿ ಅಂತ ಏನು ಹೇಳ್ತೀವಿ ಅದು, ಆಧಾರ್ ಸಂಖ್ಯೆ ಕೇಳ್ತಾರೆ, ಆಧಾರ್ ಕಾರ್ಡಲ್ಲಿ ಇರುವ ಫಲಾನುಭವಿ ಹೆಸರು, ಈ ಥರ 4-5 ಏನು ಅವಶ್ಯಕತೆ ಇದೆ ಮಾಹಿತಿನ ಅದನ್ನು ಪಡ್ಕೊಂಡು ನಿಮಗೆ ಅಲ್ಲೇ ಅಪ್ಡೇಟ್ ಮಾಡಿ ಇದು ಮಾಡ್ತಾರೆ. ದಯವಿಟ್ಟು ಇದನ್ನ ಎಲ್ಲರೂ ಕೂಡ ಪಡ್ಕೊಂಡು, ಯಾರು ಇದರ ಎಲಿಜಿಬಿಲಿಟಿ ಇದೆಯೋ ಯಾರು ಕೂಡ ಮಿಸ್ ಆಗಬಾರ್ದು. ಆಮೇಲೆ ಏನೀಗ ಇದುವರೆಗೂ ಕರ್ನಾಟಕ ಸರ್ಕಾರ ಪಂಚ ಗ್ಯಾರಂಟಿಗಳು ಕಾರ್ಯಕ್ರಮ ಕೊಟ್ಟಾದ ಮೇಲೆ ಇದುವರೆಗೂ ಗೃಹ ಜ್ಯೋತಿಯಲ್ಲಿ 62,843 ಜನ ಮುಳಬಾಗಿಲಿನ ತಾಲೂಕಿನಲ್ಲಿ ಮೀಟರ್ಸ್ ಏನಿದೆ ಇವರು ಅದರ ರಿಜಿಸ್ಟರ್ ಮಾಡಿ ಎಲಿಜಿಬಿಲಿಟಿ ಇದ್ದಾರೆ. ಅದರಲ್ಲಿ 61,343 ಜನ ಈಗಾಗಲೇ ಇದನ್ನ ಪಡಿತಿದ್ದಾರೆ. ಸೊ ಈಗ ಲಾಸ್ಟ್ 2 ಮಂತಿಂದ ಈ ಬಿಲ್ಸ್ ಸ್ಟಾಪ್ ಮಾಡಿ ಈ ಆ್ಯಪ್ನ ಅಪ್ಡೇಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರು
ಪಾಪ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಆದಷ್ಟು ಬೇಗನೆ ಮುಗಿಸಿ ಈ ಗೊಂದಲಗಳಿಗೆ ತೆರೆ ಎಳಿಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ತಾವೆಲ್ಲರೂ ಕೂಡ ಏನು ಸಾರ್ವಜನಿಕರು ಅಥವಾ ಏನು ಈ ಮುಳುಬಾಗಿಲಿನ ಇದ್ರಿ, ತಾವು ದಯವಿಟ್ಟು ಇದನ್ನ ಸದುಪಯೋಗ ಪಡಿಸ್ಕೊಂಡು ಎಲ್ಲರೂ ಯಾರ್ಯಾರು ಅದರ ಅವಶ್ಯಕತೆ ಇದೆ ತಾವೆಲ್ಲರೂ ಕೂಡ ಈ ಪಂಚ ಗ್ಯಾರಂಟಿಯಲ್ಲಿ ಒಂದಾದ ಗೃಹ ಜ್ಯೋತಿಯನ್ನ ಸದ್ಬಳಕೆ ಮಾಡ್ಕೋಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಂತ ಇದ್ವಿ. ಎಲ್ರಿಗೂ ನಮಸ್ಕಾರ. ಏನು ಕರ್ನಾಟಕ ಸರ್ಕಾರ 5 ಗ್ಯಾರಂಟಿಗಳನ್ನು ಏನು ಕೊಟ್ಟಿತ್ತು, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದಲ್ಲಿ 5 ಗ್ಯಾರಂಟಿಗಳನ್ನು ಪೂರೈಸಿದ್ದೇವೆ. ತದನಂತರ DK ಶಿವಕುಮಾರ್ ಸಾಹೇಬರು ಬಂದ ಮೇಲೆ ಏನಿದು ಗೃಹ ಜ್ಯೋತಿ ಫಲಾನುಭವಿ ಏನು ಬೆನಿಫಿಷರೀಸ್ ಇದ್ದಾರೆ ಅವರನ್ನ ಮತ್ತೆ ಅಂದ್ರೆ ನಮ್ಮ ರಾಜ್ಯದ ಏನು ನಮ್ಮ ರಾಜ್ಯದಲ್ಲಿ ನಮ್ಮ ಮತದಾರರಿದ್ದಾರೆ ಅವ್ರಿಗೆ ಈ ಸವಲತ್ತು ಕೊಡಬೇಕು. ಬೇರೆ ರಾಜ್ಯದವರು ಕೂಡ ಈ ಸವಲತ್ತುಗಳನ್ನು ಪಡಿತಾ ಇದ್ದಾರೆ. ಅದಕ್ಕೆ ರಾಜ್ಯದ ಆರ್ಥಿಕವಾಗಿ ನಷ್ಟ ಆಗ್ತಾ ಇದೆ. ನಮ್ಮ ಈ ಸ್ಥಳೀಯ ಏನು ನಮ್ಮ ಕನ್ನಡಿಗರು ಏನಿದ್ದಾರೆ ಅವ್ರಿಗೆ ಅನುಕೂಲ ಆಗ್ಬೇಕು ಅಂತ ಉದ್ದೇಶದಿಂದ ಮತ್ತು ನೈಜವಾದ ಏನು ಫಲಾನುಭವಿಗಳಿದ್ದಾರೆ ಅವ್ರಿಗೆ ಒಂದು ಅನುಕೂಲ ಆಗುವ ಉದ್ದೇಶದಿಂದ ಇವತ್ತು ಸರ್ಕಾರ ಗೃಹ ಜ್ಯೋತಿ ಏನು ನಮ್ಮ ಯೋಜನೆ ಇದೆ, ಆ ಯೋಜನೆಯಲ್ಲಿ ನಮ್ಮ ಬೆಸ್ಕಾಂ ಇಲಾಖೆ ವತಿಯಿಂದ ಮತ್ತೆ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಮನೆ ಮನೆಗೆ ಮೀಟರ್ ರೀಡರು ಬಂದಲ್ಲಿ ಇವತ್ತು ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ವಾರ್ಡ್ ನಲ್ಲಿ ಎಲ್ಲ 98% ಆಗೋಗಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ನಮ್ಮಲ್ಲಿ ಮೀಟರ್ ರೀಡರ್ಸ್ ಮಂಜುನಾಥ್ ಅಂತ ಬರ್ತಾರೆ, ಇನ್ನೊಬ್ರು ಜಿ ಮಂಜುನಾಥ್ ಅಂತ ಬರ್ತಾರೆ, ಇನ್ನೊಬ್ರು ಪ್ರವೀಣ್ ಅಂತ ಬರ್ತಾರೆ, ಇನ್ನೊಂದು ನಾಗೇಂದ್ರ ಅವ್ರದ್ದು 5-6 ಮನೆಗಳಿದ್ದಾವೆ. ಇದರಲ್ಲಿ ಮುಖ್ಯವಾಗಿ ಏನಂದ್ರೆ ಅವರೇ ಅರ್ಜಿ ತಗೋಬರ್ತಾರೆ. ಇಂಥ ಅರ್ಜಿ ತಗೋಬರ್ತಾರೆ. ನಮ್ಮ ತಾಲೂಕಿನಲ್ಲಿ ಈಗಾಗಲೇ ನೋಂದಣಿ ಏನ್ ಮಾಡ್ಕೊಂಡಿದ್ದಾರೆ 59,593 ಜನ ಇವತ್ತು ನಮ್ಮ ಗೃಹ ಜ್ಯೋತಿ ಇದರಲ್ಲಿ ಬೆನಿಫಿಷರೀಸ್ ಆಗಿದ್ದಾರೆ. ಇದರಲ್ಲಿ ಯಾರು ಇವಾಗ ಮತ್ತೆ ಈ ಅರ್ಜಿಯನ್ನ ತುಂಬಿ ಕೊಡ್ತಾರೆ ಅವ್ರಿಗೆ ಅನುಕೂಲ ಆಗೋದಲ್ಲ ಸರ್. ಇದ್ರಲ್ಲಿ ಅರ್ಜಿ ಯಾರು ಬರ್ಕೊಡ್ದೆ ಇದ್ರಲ್ಲಿ ಆನ್ಲೈನ್ ಅಲ್ಲಿ ಅಪ್ಡೇಟ್ ಮಾಡಿದ್ರೆ ಇದ್ರೆ ಅವ್ರಿಗೆ ಸರ್ಕಾರ ಗೃಹ ಜ್ಯೋತಿ ಅಡಿಯಲ್ಲಿ ಅವ್ರಿಗೆ ಏನ್ ನಮ್ಗೆ ಅನುಕೂಲ ಆಗ್ತಾ ಇದೆ ಅದು ಅನುಕೂಲ ಆಗಲ್ಲ ಮುಂದಿನ ದಿನಗಳಲ್ಲಿ. ಅದಕ್ಕೋಸ್ಕರ ತಾವು ದಯಮಾಡಿ ನಿಮ್ ಮನೆಗಳ ಹತ್ರ ಬರ್ತಾರೆ, ಅವ್ರು ಬಂದಿಲ್ಲ ಅಂದ್ರೂ ಕೂಡ ಅವ್ರ ನಂಬರ್ ತಗೊಂಡು ಅಕಸ್ಮಾತ್ ಅವ್ರು ಬಂದು ಹೊಟ್ಟೋಗಿರ್ತಾರೆ. ಅವರು ಮೀಟರ್ ರೀಡರ್ ಪಾಪ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಕೂಡ ಮಾಡ್ತಾ ಇದಾರೆ ಕೆಲಸ. ನಗರ ಭಾಗದಲ್ಲಿ ರಾತ್ರಿ 12 ಗಂಟೆವರೆಗೂ ಕೂಡ ಮಾಡಿದ್ದಾರೆ. ನನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲಿ 12 ಗಂಟೆವರೆಗೂ ಮಾಡಿದ್ದಾರೆ. ದಯವಿಟ್ಟು ಕೆಲವರೆಲ್ಲ ಡಾಕ್ಯುಮೆಂಟ್ಸ್ ಕೊಡಕ್ಕೆ ಹಿಂದೆ ಮುಂದೆ ಸೇರಿತಾರೆ. ಅವ್ರು ಯಾವುದೇ ರೀತಿಯ ಡಾಕ್ಯುಮೆಂಟ್ ಅನ್ನ ಜೆರಾಕ್ಸ್ ಕೇಳಲ್ಲ. ನಿಮ್ಗೆ ಒಂದು ID ಕಾರ್ಡ್ ಕೇಳ್ತಾರೆ, ಒಂದು ಆಧಾರ್ ಕಾರ್ಡ್ ಕೇಳ್ತಾರೆ, ಇನ್ನೊಂದು ರೇಷನ್ ಕಾರ್ಡ್ ಕೇಳ್ತಾರೆ, ಇನ್ನೊಂದು ಅದಾದ್ಮೇಲೆ ಕರೆಂಟ್ ಬಿಲ್ ಕೇಳ್ತಾರೆ. ಇಲ್ಲಿ ಕೇಳೋದೇ ಫಸ್ಟ್ ಕರೆಂಟ್ ಬಿಲ್. ನಮ್ಮ ಏನಿದೆ ಕಸ್ಟಮರ್ ID ಇದೆಯಲ್ಲ, ಆ ಕಸ್ಟಮರ್ ID ಆದ ತಕ್ಷಣ ನಮ್ಮ ಅಕೌಂಟ್ ID ಆದ ತಕ್ಷಣ ಅಲ್ಲಿ ಡೀಟೇಲ್ಸ್ ಇದಾಗ್ತದೆ. ನಾವು ಹಿಂದೆ ಯಾರ ಹೆಸರಲ್ಲಿ ನಾವು ಮಾಡಿದ್ವಿ ಅದ್ರಲ್ಲೂ ಕೂಡ ಹಂಗೆ ಕಂಟಿನ್ಯೂ ಕೊಡ್ಬೋದು. ಇಲ್ಲಾಂದ್ರೆ ಅದರಲ್ಲಿ ಹೆಸರು ಕೂಡ ಚೇಂಜ್ ಮಾಡಿ ಯಾರ ಆಧಾರ್ ಕಾರ್ಡ್ ಇರ್ತದೆ ಅವ್ರ ಹೆಸರಲ್ಲಿ ಮಾಡ್ಬೋದು. 2 ಸಲ OTP ಬರ್ತದೆ, ಒಂದು ಆಧಾರ್ ಕಾರ್ಡ್ OTP ಬರ್ತದೆ, ಇನ್ನೊಂದ್ಸಲಿ ಬೆನಿಫಿಷರಿ ನಾವೇನು ಇದಕ್ಕೆ ರಿಜಿಸ್ಟ್ರೇಷನ್ ಮಾಡ್ತೀವಿ ಅದಕ್ಕೆ ಆ ನಂಬರ್ಗೆ OTP ಬರ್ತದೆ. ಆ OTP ಕೊಟ್ರೆ ಮತ್ತೆ ಅವರು ರೇಷನ್ ಕಾರ್ಡ್ ನಂಬರ್ ಕೇಳ್ತಾರೆ. ರೇಷನ್ ಕಾರ್ಡ್ APL ಇದ್ರೂ ಕೂಡ ಆಗ್ತದೆ, BPL ಇದ್ರೂ ಕೂಡ ಆಗ್ತದೆ. APL BPL ಇಲ್ಲ ಅಂದ್ರೂ ಕೂಡ ಈ ಬೆನಿಫಿಷರಿಯನ್ನ ನಾವು ಈ ಯೋಜನೆಯನ್ನ ಪಡಿಬಹುದು. ಮತ್ತೆ ಏನಂದ್ರೆ ಇದರಲ್ಲಿ ಮುಖ್ಯವಾಗಿ ID ಕಾರ್ಡ್ ಕಂಪಲ್ಸರಿ ಅದನ್ನ ಫೋಟೋ ಹಿಂದೆ ಮತ್ತೆ ಮುಂದೆ ತೆಗಿಬೇಕು. ಇದು ಆಧಾರ್ ಕಾರ್ಡ್ ನಂಬರು ರೇಷನ್ ಕಾರ್ಡ್ ನಂಬರ್ ಇದ್ರೆ ಸಾಕು. ಇನ್ನೊಂದು ಇದರಲ್ಲಿ ಮುಖ್ಯವಾಗಿ ಏನಂದ್ರೆ ID ಕಾರ್ಡ್ ಅನ್ನ ಹಿಂದೆ ಮತ್ತೆ ಮುಂದೆ ಭಾವಚಿತ್ರ ತೆಗೆದು ಅವ್ರು ಅಪ್ಲೋಡ್ ಮಾಡ್ಬೇಕಾಗತ್ತೆ. ದಯವಿಟ್ಟು ನಿಮ್ಮ ಬಳಿ ಅವ್ರ ಮನೆಗಳ ಬಂದಾಗ ನಿಮ್ಮ ಮನೆ ಹತ್ತಿರ ಬಂದಾಗ ತಾವು ಈ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಅವ್ರಿಗೆ ಸಹಕಾರ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗ್ತದೆ. ಯಾಕಂತ ಹೇಳಿದ್ರೆ ಇದು ಯೋಜನೆ ಮಾಡಿರೋದು ಜನರಿಗೋಸ್ಕರ. ಈ ನಮ್ಮ ತಾಲೂಕಿನ ಜನತೆ ಏನು 59,593 ಮನೆಗಳಿಗೆ ಇವತ್ತೇನು ನಾವು ಗೃಹ ಜ್ಯೋತಿ ಅಡಿಯಲ್ಲಿ ನಾವೇನು ಈ ಯೋಜನೆಯನ್ನು ಕೊಡ್ತಾ ಇದೀವಿ. ಈ ಯೋಜನೆಯಲ್ಲಿ ಯಾರು ಕೈ ಬಿಡಬಾರ್ದು. ಇದರಲ್ಲಿ ಇನ್ನ 59,000 ಏನ್ ಜನ ಇದ್ದಾರೆ, 60,000 ಹೆಚ್ಚು ಕಡಿಮೆ 60,000 ಜನ ಏನಿದ್ದಾರೆ. ನೀವೇನಾದ್ರೂ ಇದ್ರಲ್ಲಿ ನೀವು ಅರ್ಜಿ ಹಾಕೊಂಡಿಲ್ಲ ಅಂದ್ರೆ ಅರ್ಜಿ ಏನು ಪರಿಷ್ಕರಣೆ ಮಾಡಕ್ ಬರ್ತಾ ಇದಾರೆ, ನೀವು ಅವ್ರ ಸಹಕಾರ ಕೊಟ್ಟು ಅವ್ರಿಗೆ ಅರ್ಜಿ ಬೇಕಾಗಿರುವ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ ಕೊಡದೆ ಹೋದ್ರೆ ನಿಮ್ಗೆ ಮುಂದಿನ ದಿನಗಳಲ್ಲಿ ಫುಲ್ ಬಿಲ್ ಬರ್ತದೆ. ನಿಮ್ಗೇನು ಇದರಲ್ಲಿ ಈ ಯೋಜನೆ ಅಡಿಯಲ್ಲಿ ನಿಮ್ಗೆ ಏನು ಎಕ್ಸಂಪ್ಷನ್ ಸಿಗಲ್ಲ. ಅದಕ್ಕಾಗಿ ನಾನು ನಮ್ಮ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಈಗಾಗಲೇ ನಿಮ್ಗೆ ತಿಳಿಸಿದ್ದಾರೆ.
ನಾವು ನಿಮ್ಮಲ್ಲಿ ಬೇಡಿಕೆ ಮನವಿ ಮಾಡ್ಕೊಳ್ಳೋದಿಷ್ಟೇ, ನಿಮ್ಮನೆ ಬಳಿ ಮೀಟರ್ ರೀಡರ್ ಏನು ಬೆಸ್ಕಾಂ ನಿಂದ ಮೀಟರ್ ರೀಡರ್ಸ್ ಏನ್ ಬರ್ತಾ ಇದಾರೆ ಅವ್ರಿಗೆ ಸಹಕಾರ ನೀಡಿ. ಒಂದು ಆಧಾರ್ ಕಾರ್ಡು, ಒಂದು ರೇಷನ್ ಕಾರ್ಡು, ಒಂದು ಎಲೆಕ್ಷನ್ ಕಾರ್ಡು, ಒಂದು ಕರೆಂಟ್ ಬಿಲ್, ಒಂದು ಫೋನ್ ನಂಬರ್ ಇಷ್ಟಿಟ್ಕೊಳ್ಳಿ ಸಾಕು. ನಿಮ್ಗೆ ಗೃಹ ಜ್ಯೋತಿ ಅಡಿಯಲ್ಲಿ ನಿಮ್ಗೆ ಮತ್ತೆ ಏನು ನಾವು ಎಷ್ಟು ಯೂನಿಟ್ ಅಂತ ಫಿಕ್ಸ್ ಮಾಡಿ 2023ರಲ್ಲಿ ನೀವು ಅಂದ್ರೆ ಅವರೇಜ್ ಆ ಸಂದರ್ಭದಲ್ಲಿ ನೀವು ಏನ್ ಯೂಸ್ ಮಾಡಿದೀರಾ ಅದಕ್ಕೆ ತಕ್ಕಂತೆ ನಿಮ್ಗೆ ಏನ್ ಫ್ರೀ ಬರ್ತಾ ಇತ್ತು ಆ ಫ್ರೀ ನೀವು ತಗೋಬೇಕಂದ್ರೆ ಮತ್ತೆ ಈ ಯೋಜನೆ ಅಡಿಯಲ್ಲಿ ಏನೇನು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ನಾನು ಈಗಾಗಲೇ ಹೇಳಿದ್ದೀನಿ ಅದೆಲ್ಲ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಈಗಾಗಲೇ ಮಾಡಿರೋರು ನಿಮ್ಗೊಂದು ಇದು ಫಾರಂ ಅನ್ನ ತುಂಬಿ ನಿಮ್ಗೊಂದು ಇದು ಇನ್ನೊಂದು ಫಾರ್ಮ್ ಕೊಡ್ತಾರೆ, GJ ನಂಬರ್ ಅಂತ ಹಾಕಿ ಒಂದು ನಂಬರ್ ಜನರೇಟ್ ಮಾಡಿ, ನಂಬರ್ ಲಾಸ್ಟ್ ನಲ್ಲಿ ಜನರೇಟ್ ಆಗುತ್ತೆ, ಆ ನಂಬರ್ ಇದ್ ಮಾಡಿ ನಿಮ್ಗೆ ಕೊಡ್ತಾರೆ. ನಾಳೆ ಬೆಳಿಗ್ಗೆ ನಿಮ್ಗೆ ಏನಾದ್ರು ಅದರಲ್ಲಿ ಎಕ್ಸಾಮ್ಷನ್ ಆಗಿಲ್ಲ ಅಂದ್ರೆ ಬಿಲ್ ಏನಾದ್ರು ಫುಲ್ ಬಂತಂತ ಹೇಳಿದ್ರೆ ನೀವು ಬೇಕಾದ್ರೆ ಬಂದು ಇಲ್ಲಿ ಆಫೀಸ್ ಹತ್ರ ಕೂಡ ವಿಚಾರಿಸಿ ನಾನು ಈಗಾಗಲೇ ಇದೆಲ್ಲ ಮಾಡಿದಿನಲ್ಲ ಯಾಕೆ ನಮ್ಗೆ ಫ್ರೀ ಆಗಿ ಬರ್ತಾ ಇಲ್ಲ ಅಂತ ಕೂಡ ಕೇಳಲಿಕ್ಕೆ ಅವಕಾಶ ಇರ್ತದೆ. ಇದೇನು ಈ ಅಕ್ನಾಲೇಜ್ಮೆಂಟ್ ಅನ್ನ ನಿಮ್ಗೆ ಕೊಡ್ತಾರೆ ಗ್ರಾಹಕರಿಗೆ, ಅದು ಭದ್ರವಾಗಿಡ್ರಿ. ಮುಂದಿನ ದಿನಗಳಲ್ಲಿ ನಿಮ್ಗೆ ಅನುಕೂಲ ಆಗ್ತದೆ. ಯಾರು ಈಗಾಗಲೇ ಮಾಡಿಸ್ಕೊಂಡಿದ್ದೀರಾ ಅವ್ರಿಗೆ ಪರವಾಗಿಲ್ಲ, ಯಾರು ಮಾಡಿಸ್ಕೊಂಡಿಲ್ಲ ಇನ್ನ ಅವಕಾಶ 30ನೇ ತಾರೀಕುವರೆಗೂ ಇದೆ. ಅದಾದ್ಮೇಲೆ ನಮ್ಮ KEB ಹತ್ರ ಕೂಡ ಅವಕಾಶ ಮಾಡಿಕೊಡ್ತಾರೆ. ಇನ್ನು ಮುಂದೆ ಕೂಡ ಎಕ್ಸ್ಟೆಂಡ್ ಕೂಡ ಆಗ್ಬೋದು. ಏನ್ ಸರ್, ಎಕ್ಸ್ಟೆಂಡ್ ಕೂಡ ಆಗ್ಬೋದು. ಎಕ್ಸಿಡೆಂಟ್ ಏನು ವಿಸ್ತೀರ್ಣ ಆಗ್ಲಿಲ್ಲ ಅಂದ್ರೆ ಡೇಟು ಮುಂದಿನ ದಿನಗಳಲ್ಲಿ ನಮ್ಮ KEB ಹತ್ರ ಕೂಡ ಅವಕಾಶ ಮಾಡಿಕೊಡ್ತಾರೆ. ದಯವಿಟ್ಟು ಈ ಅವಕಾಶವನ್ನ ಸದುಪಯೋಗ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇಲ್ಲಿ ಮೀಟರ್ ರೀಡರ್ಸ್ ಪಾಪ ಬೆಳಿಗ್ಗೆ ಒಬ್ಬೊಬ್ಬರಿಗೆ 2300 ಮನೆ, 2500 ಮನೆ, 2700 ಮನೆ, 3000 ಮನೆವರೆಗೂ ಕೊಟ್ಟಿದ್ದಾರೆ. ಪಾಪ ಅವರು ಎಲ್ಲಾ ಕಡೆ ಓಡಾಡ್ಬೇಕಾಗತ್ತೆ. ಅವ್ರಿಗೆ ಯಾವ ಟ್ರಾನ್ಸ್ಫಾರ್ಮರ್ ಬರುತ್ತೆ, ಯಾವ ಮೀಟರ್ ಬರುತ್ತೆ, ಎಲ್ಲಿ ಅವ್ರು ಬಿಲ್ ಕೊಡ್ತಾ ಇರ್ತಾರೆ ಅಲ್ಲೇ ಕೊಡಕ್ ಅವಕಾಶ ಇರ್ತದೆ. ನಿಮ್ಮ ಮೀಟರ್ ರೀಡರ್ಸ್ ಯಾರಿದ್ದಾರೆ ಅವ್ರಿಗೆ ಸಂಪರ್ಕ ಮಾಡಿ. ಯಾವ ರೀತಿ SAR ಗೆ BLO ಸಂಪರ್ಕ ಮಾಡ್ತಾ ಇದ್ದೀರಾ ಅದೇ ರೀತಿ ಈ ನಮ್ಮ ಗೃಹ ಜ್ಯೋತಿಗೆ ನಿಮ್ಮ ಮೀಟರ್ ರೀಡರ್ ನ ಸಂಪರ್ಕ ಮಾಡಿ ಅವ್ರ ನಂಬರ್ ಇಟ್ಕೊಂಡು ಇದನ್ನ ಮಾಡಿಸ್ಕೊಂಡಿಲ್ಲ ಅಂದ್ರೆ ನಿಮ್ಗೆ ಫ್ರೀ ಏನ್ ನಿಮ್ಗೆ ಈಗಾಗಲೇ ಸಿಗ್ತಾ ಇದೆ. ಇನ್ನು ಏನ್ ಕರೆಂಟ್ ಬಿಲ್ ಇನ್ನ ಕೊಟ್ಟಿಲ್ಲ ನಿಮ್ಗೆ. ಈ ಕರೆಂಟ್ ಬಿಲ್ ನಲ್ಲಿ ನಿಮ್ಗೆ ಏನಾದ್ರೂ ಎಕ್ಸಾಮ್ಷನ್ ಸಿಗ್ಬೇಕಂತ ಹೇಳಿದ್ರೆ ನೀವು ದಯವಿಟ್ಟು ಇದನ್ನ ಮಾಡಿಸ್ಕೋಬೇಕು. ಸರ್ಕಾರ ಏನ್ ನಿಮ್ಗೆ ಸವಲತ್ತು ಕೊಡ್ತಾ ಇದೆ ಅದನ್ನ ಪಡ್ಕೋಬೇಕಂತ ಈ ಮೂಲಕ ನಾವು ಮತ್ತು ಬೆಸ್ಕಾಂ ಇಲಾಖೆಯವರು ಇವತ್ತು ವಿಶೇಷವಾಗಿ ನಮ್ಮ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಮುಖಾಂತರ ಈ ಒಂದು ಇದನ್ನ ಪಾಂಪ್ಲೆಟ್ ಅನ್ನ ಅವ್ರ ಮುಖಾಂತರ ಕೂಡ ಜನರಿಗೆ ತಲುಪಿಸ್ಬೇಕು, ಒಂದು ಮಾಹಿತಿ ಕೊಡ್ಬೇಕಂತ ನಮ್ಮ ಅಧಿಕಾರಿಗಳು ಬರ್ದಿದ್ದಾರೆ, ಅರ್ಜಿಗಳು ತಗೊಂಡ್ಬಂದಿದ್ದಾರೆ. ಅದಕ್ಕೆ ಅಧಿಕಾರಿ ವರ್ಗದವರು ಕೂಡ ನಾವು ಧನ್ಯವಾದ ತಿಳಿಸ್ತಾ ಇದ್ವಿ. ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚುವಾಗಿ ಪ್ರೋಗ್ರೆಸ್ ನಡೀತಾ ಇದೆ. ರಾತ್ರಿ ಹಗಲು ಅವರು ಶ್ರಮ ಪಟ್ಟು ಇವತ್ತು ಕಾರ್ಯ ಮಾಡ್ತಾ ಇದಾರೆ. ಎಷ್ಟು ಪರ್ಸೆಂಟೇಜ್ ಆಗಿದೆ ಸರ್? ಈಗ 50% ಆಗಿದೆ. 50% ಆಗಿದೆ ಅಂದ್ರೆ ಒಂದ್ ಸುಮಾರು 30,000 ಏನು ಮೀಟರ್ಗಳಿದಾವೆ ಅದನ್ನ ಅವರು ಎಕ್ಸಾಮ್ಷನ್ ಅಂದ್ರೆ ಅವ್ರು ಏನು ಮಾಡಷ್ಟಿಲ್ಲ. ಇನ್ನು 30,000 ಜನ ಏನಿದ್ದಾರೆ, 30,000 ಏನ್ ಮೀಟರ್ಸ್ ಬಾಕಿ ಇದಾವೆ ಅವ್ರು ಮಾಡಿಲ್ಲ ಅಂದ್ರೆ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ನಿಮ್ಗೆ ಇದು ಫ್ರೀ ಅನ್ನೋದು ಕಾನ್ಸೆಪ್ಟ್ ಇರಲ್ಲ. ನೀವು ಏನ್ ಫುಲ್ ದುಡ್ಡು ನೀವೇನ್ ಖರ್ಚು ಮಾಡ್ತೀರಾ, ನೀವೇನ್ ಯೂಸ್ ಮಾಡ್ತೀರಾ ಅಷ್ಟಕ್ಕೆ ದುಡ್ಡು ಕಟ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಅದರಲ್ಲಿ ನಿಮ್ಗೆ ಯಾವುದೇ ರೀತಿಯ ಎಕ್ಸಾಮ್ಷನ್ ಇರಲ್ಲ, ಯಾವುದೇ ರೀತಿಯ ನಿಮ್ಗೆ ಫ್ರೀ ಇರಲ್ಲ. ದಯವಿಟ್ಟು ಏನು 30,000 ಇನ್ನ ಮೀಟರ್ಸ್ ಉಳಿಕೆ ಇದಾವೆ ನಮ್ಮ ತಾಲೂಕಿನಲ್ಲಿ, ದಯವಿಟ್ಟು ನೀವು ಅತಿ ಬೇಗನೆ ಇನ್ ಕೆಲವೇ ದಿನಗಳ ಏನು 30ನೇ ತಾರೀಕಿಗೆ ಇರೋದ್ರಿಂದ ತಾವು ಬೇಗನೆ ಇದನ್ನ ಮಾಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಏನಾದ್ರು ಉಳಿದೋದ್ರೆ ನಮ್ಮ KEB ಆಫೀಸ್ ಹತ್ರ ನಮ್ಮ ಸಾರ್ವಜನಿಕರ ಹಿತಕ್ಕಾಗಿ ಅವ್ರಿಗೆ ಅನುಕೂಲಕ್ಕಾಗಿ ಅಲ್ಲಿ ಕೂಡ ಒಂದು ಸಿಸ್ಟಮ್ ಹಾಕಿ ಎಲ್ಲ ಅನುಕೂಲ ಮಾಡಿಕೊಡ್ತಾರೆ. ಅದಕ್ಕೆ ನೀವು ಬೇಗನೆ ಇನ್ನು 30,000 ಅಂದ್ರೆ 50% ಆಗಿರೋದು ಇನ್ನು 50% ಆಗ್ಬೇಕಾಗಿದೆ. ದಯವಿಟ್ಟು ಇವೆಲ್ಲರೂ ನಿಮ್ಗೋಸ್ಕರನೇ ಮಾಡ್ಕೋಬೇಕಾಗಿರೋದು. ಇದು ಯಾವ್ದು KEBಗೋಸ್ಕರ ಅಲ್ಲ, ಬೇರೆಯವ್ರಿಗೋಸ್ಕರ ಇಲ್ಲ, ನಿಮ್ಗೋಸ್ಕರನೇ ಮಾಡ್ಕೊಂಡು ಇದು ಅನುಕೂಲ ಮಾಡ್ಕೋಬೇಕಂತ ಕೇಳ್ಕೊಂತ ಈಗ ನಮ್ಮ ಮತ್ತೊಬ್ಬ ಸದಸ್ಯರು ಮಾತಾಡ್ತಾರೆ, ಉದಯ ರೆಡ್ಡಿ ಅವರು. ಇವತ್ತಿನ ಸಭೆಯ ಮುಖ್ಯಾಂಶ ಏನು ಅಂತಂದ್ರೆ ಈ ಕರ್ನಾಟಕ ರಾಜ್ಯ ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿ ಆಯ್ತಾ ಗೃಹ ಜ್ಯೋತಿಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಇರ್ಬೋದು. ಈಗ ಜನ ಅದನ್ನ ಈಗ ಆಪೋಸಿಷನ್ ಅವರು ಸುಮ್ಮನೆ ಜನಕ್ಕೆ ದಾರಿ ತಪ್ಪಿಸ್ತಾ ಇದ್ದಾರೆ. ಇನ್ನು ಬರಲ್ಲ, ಅದು ಬರಲ್ಲ, ಇದು ಬರಲ್ಲ. ಮರುಪರಿಶೀಲನೆ ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ರಿಯಲ್ ಬೆನಿಫಿಷಿಯರ್ ಹಿರಿಯರ್ ಕರ್ನಾಟಕದವ್ರು ಯಾರು ಅವ್ರನ್ನ ಗುರುತಿಸಕ್ಕೆ ಈ ಸ್ಕೀಮ್ ತಂದಿರೋದು. ಈಗ ಮರುಪರಿಶೀಲನೆ ಅರ್ಜಿ ಯಾಕೆ ಪ್ರತಿಯೊಂದು ಮನೆಗೂ ಪ್ರತಿಯೊಂದು ರೀಡರ್ ನೇಮ್ಗೂ ಹೋಗ್ತಾ ಇದೆ ಅಂತಂದ್ರೆ ಇದರಲ್ಲಿ ನಮ್ಮ ಕರ್ನಾಟಕದವರಿಗೆ ಬೆನಿಫಿಟ್ ಆಗ್ಬೇಕು ಅನ್ನೋದು ಮೂಲ ಉದ್ದೇಶ. ಅದನ್ನ ಕರೆಕ್ಟ್ ಆಗಿ ಸದುಪಯೋಗ ಮಾಡಿಕೊಂಡು ನಮ್ಮ ಎಸ್ಕಾಂ ಅಧಿಕಾರಿಗಳಿಗೆ ಎಲ್ಲರೂ ಸಹಕಾರ ಕೊಟ್ಟು ಅದನ್ನ ಸದ್ಬಳಕೆ ಮಾಡ್ಕೋಬೇಕಾಗಿ ಜನರಲ್ಲಿ ಮನವಿ.